ಇವತ್ತು ನಾವು ಪ್ರಹ್ಲಾದ್ ಜೋಶಿ ಅವರ ಒಂದು ನೇತೃತ್ವದಲ್ಲಿ ಸಿ.ಆರ್. ಪಾಟೀಲ್ ಸೋಮಣ್ಣ ಅವರನ್ನ ನಾನು, ಗದ್ದಿಗೌಡರು, ಕಾರಜೋಳು, ಜಗಜೀಗಿ ಅವರು ಎಲ್ಲರೂ ಕೂಡ ಭೇಟಿಯಾಗಿತ್ತು. ಕೃಷ್ಣಾ ಪ್ರಾಜೆಕ್ಟಿನ ಆಲ್ಮಟ್ಟಿ ಡ್ಯಾಮದ ಹೈಟನ್ನ 524 ಮೀಟರ್ಸ್ಗೆ ಎತ್ತರ ಮಾಡುವಂಥ ವಿಚಾರದಲ್ಲಿ ಮಹಾರಾಷ್ಟ್ರ ಏನೋ ತಗಾದೆ ತೆಗೆದಿದೆ. ಅದು ಸರಿಯಾಗಿಲ್ಲ, ಸಮಂಜಸ ಅಲ್ಲ, ಕಾನೂನು ಬಾಹಿರ. ಈಗಾಗಲೇ ಈ ವಿಚಾರ ಟ್ರಿಬ್ಯುನಲ್ನಲ್ಲಿ ಇತ್ಯರ್ಥ ಆಗಿದೆ. ಟ್ರಿಬ್ಯುನಲ್ ಆದೇಶ ಕೊಟ್ಟಿದೆ 524 ಮಾಡಬಹುದು ಅಂತ. ಟ್ರಿಬ್ಯುನಲ್ ಆದೇಶ ಅಂದ್ರೆ ಸುಪ್ರೀಂ ಕೋರ್ಟಿನ ಡಿಕ್ರಿ ಇದ್ದಂಗೆ, ಅದಕ್ಕೆ ಬೇರೆ ಇಂಟರ್ಫಿಯರ್ ಮಾಡೋಕ್ಕಾಗಲ್ಲ ಅನ್ನುವಂಥ ವಿಚಾರಗಳನ್ನು ಹೇಳಿದ್ರೆ ಅವರು ಕೂಡ ಕಾನೂನು ಬಿಟ್ಟು ನಾವೇನು ಮಾಡೋಕ್ಕಾಗಲ್ಲ, ಕಾನೂನು ಪ್ರಕಾರವೇ ಆಗುತ್ತೆ. ಈ ಮ್ಯಾಟರ್ ಸುಪ್ರೀಂ ಕೋರ್ಟಲ್ಲಿ ಇದೆ. ಸುಪ್ರೀಂ ಕೋರ್ಟಲ್ಲಿ ಗೆಜೆಟ್ ನೋಟಿಫಿಕೇಶನ್ ಮಾಡೋ ಸಲುವಾಗಿ ಪೆಂಡಿಂಗ್ ಇದೆ. ಆಂಧ್ರ, ಕರ್ನಾಟಕ, ಮಹಾರಾಷ್ಟ್ರ ಎಲ್ಲವೂ ಪಾರ್ಟಿ ಇದ್ದೀವಿ. ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಮಾಡ್ತೀವಿ, ನಾವು ಏನು ಮಾಡಲ್ಲ ಅಂತ ನಾವು ಹೇಳಿದ್ದೇವೆ. ಅವರು ಫ್ಲಡ್ ಕ್ಲೇಮ್ ಮಾಡುವಂಥದ್ದು ಬಹಳಷ್ಟು. ಆಲ್ಮಟ್ಟಿ ಡ್ಯಾಮ್ ಆಗಿದ್ದ ಮುಂಚೆನೇ ಫ್ಲಡ್ ಆಗಿದೆ. ಎರಡನೇದಾಗಿ ಟ್ರಿಬ್ಯುನಲ್ಲು 3 ರಾಜ್ಯಗಳು ಅಂದರೆ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಸೆಂಟ್ರಲ್ 3 ಸೇರಿ ಜಂಟಿ ಸರ್ವೆ ಮಾಡಿ ಎಕ್ಸ್ಪರ್ಟ್ಸ್ ಇಂದ ರಿಪೋರ್ಟ್ ತಗೊಂಡು ಟೆಕ್ನಾಲಜಿಕಲ್ ಸ್ಟಡಿ ಮಾಡಿ ಇದರಲ್ಲಿ ಫ್ಲಡ್ಡಿಂಗ್ ಆಗೋದಿಲ್ಲ ಅಂದಾಗಲೇ 524 ಕೊಟ್ಟಿರುವಂಥದ್ದು ಸ್ಟಡಿ ಮಾಡಬೇಕು ಅಂತ ಡಿಟೇಲ್ ಇದೆ. ಅದು ಮತ್ತು 2005ರಲ್ಲಿ ಫ್ಲಡ್ ಆದಾಗ ಸೆಂಟ್ರಲ್ ವಾಟರ್ ಕಮಿಷನ್ನೇ ಒಂದು ಬಂದು ನೋಡಿ ಅವರು ಕೂಡ ಇದರ ಆಲ್ಮಟ್ಟಿ ಹೈಟ್ನಿಂದ ಫ್ಲಡ್ ಆಗಲ್ಲ ಅನ್ನೋಂಥ ಬಹಳ ಸ್ಪಷ್ಟವಾದ ವಿಚಾರಗಳಿರ್ತದೆ. ಹೀಗಾಗಿ ಅವರು ಖ್ಯಾತಿ ತೆಗೆದಿರುವಂಥದ್ದು ಅದು ಖಂಡಿತವಾಗೂ ಸರಿಯಲ್ಲ ಮತ್ತು ಅದು ದುರುದ್ದೇಶದಿಂದ ಕೂಡಿದೆ ಅನ್ನೋಂಥದ್ದು ಮನವರಿಕೆ ಮಾಡಿಕೊಟ್ಟಿದ್ದೀವಿ. ನನಗನ್ನಿಸ್ತಾ ಇದೆ ಕರ್ನಾಟಕ ಸರ್ಕಾರ ಕೋರ್ಟಲ್ಲಿ, ಸುಪ್ರೀಂ ಕೋರ್ಟಲ್ಲಿ ಆದಷ್ಟು ಬೇಗನೆ ಹಿಯರಿಂಗ್ ಅನ್ನ ಮಾಡಿಸಿ ಗೆಜೆಟ್ ನೋಟಿಫಿಕೇಶನ್ ಮಾಡೋ ಹತ್ರ ತಮ್ಮ ಎಲ್ಲ ಶಕ್ತಿಯನ್ನ ಲಕ್ಷ್ಯ ಹಾಕಬೇಕು ಅಂತ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಒತ್ತಾಯ ಮಾಡಿದೆ.